ಒಂದು ಸುಂದರ ಹಳ್ಳಿ, ಹೆಸರು ನಗುತೂರು. ಆ ಹಳ್ಳಿಯಲ್ಲಿದ್ದ ಜನರೆಲ್ಲ ತುಂಬ ಹರ್ಷಭರಿತರು. ಯಾವಾಗ ನೋಡಿದರೂ ನಗು, ಹಾಸ್ಯ, ಸಂಭ್ರಮ. ಆದರೆ ಈ ಸಂತೋಷಕ್ಕೆ ಮುಖ್ಯ ಕಾರಣ ಒಬ್ಬನೇ, ಗೋಪಾಲ. ಗೋಪಾಲ ಸ್ವಲ್ಪ ವಿಚಿತ್ರ ವ್ಯಕ್ತಿ. ಅವನಿಗೆ ತಾನು ತುಂಬ ಬುದ್ಧಿವಂತನೆಂಬ ಭಾವನೆ. ಆದರೆ ಅವನು ಮಾಡುವ ಕೆಲಸಗಳು ಹಳ್ಳಿಯವರಿಗೆ ದೊಡ್ಡ ಕಾಮಿಡಿ. ಒಂದು ದಿನ ಗೋಪಾಲ ಹಳ್ಳಿಯ ಅಂಗಡಿಗೆ ಹೋಗಿ ಕೇಳಿದ, ಅಣ್ಣ, ನನಗೆ 1 ಕಿಲೋ ಬುದ್ಧಿ ಕೊಡ್ರಿ. ಅಂಗಡಿ ಮಾಲೀಕ ನಕ್ಕು ಹೇಳಿದ, ಅಯ್ಯೋ, ಬುದ್ಧಿ ಕಿಲೋದಲ್ಲಿ ಸಿಗೋದಿಲ್ಲಪ್ಪ. ಗೋಪಾಲ ತಕ್ಷಣ, ಹಾಗಿದ್ರೆ ಅರ್ಧ ಕಿಲೋ ಕೊಡಿ, ನನಗೆ ಅಷ್ಟು ಸಾಕು. ಅಲ್ಲಿ ಇದ್ದವರು ಜೋರಾಗಿ ನಕ್ಕರು. ಮತ್ತೊಂದು ದಿನ ಗೋಪಾಲ ಹೊಸ ಮೊಬೈಲ್ ಖರೀದಿಸಿದ. ಅದನ್ನು ಹಿಡಿದು ಹಳ್ಳಿಯಲ್ಲೆಲ್ಲ ತೋರಿಸುತ್ತಾ ಹೋದ. ಆದರೆ ಒಂದು ಸಣ್ಣ ಸಮಸ್ಯೆ, ಅವನಿಗೆ ಫೋನ್ ಚಾರ್ಜ್ ಮಾಡುವುದೇ ಗೊತ್ತಿರಲಿಲ್ಲ. ಅವನು ತನ್ನ ಸ್ನೇಹಿತ ರಾಮನ ಬಳಿಗೆ ಹೋಗಿ ಕೇಳಿದ, ಈ ಫೋನ್ ಚಾರ್ಜ್ ಮಾಡ್ಬೇಕಂದ್ರೆ ನಾನು ಇದರ ಜೊತೆ ನಿದ್ರೆ ಮಾಡ್ಬೇಕಾ? ರಾಮ ಆಶ್ಚರ್ಯದಿಂದ, ಅಯ್ಯೋ ಗೋಪಾಲ, ಫೋನ್ನ ಚಾರ್ಜರ್ಗೆ ಹಾಕ್ಬೇಕು, ನೀನಲ್ಲ. ಗೋಪಾಲ ತಲೆಯಾಡಿಸಿ, ಅದೇನೋ ನನಗೆ ಡೌಟ್ ಆಯ್ತು. ಒಮ್ಮೆ ಗೋಪಾಲ ರೈಲಿನಲ್ಲಿ ಪ್ರಯಾಣ ಮಾಡುತ್ತಿದ್ದ. ಟಿಕೆಟ್ ಚೆಕ್ಕರ್ ಬಂದರು. ಟಿಕೆಟ್ ತೋರಿಸಿ. ಗೋಪಾಲ, ನಾನು ಟಿಕೆಟ್ ತೆಗೆದುಕೊಂಡಿಲ್ಲ, ಆದರೆ ನಾನು ಇಳಿದ ಮೇಲೆ ಹಣ ಕೊಡ್ತೀನಿ. ಚೆಕ್ಕರ್ ಕೋಪದಿಂದ, ಅದ್ಹೇಗ್ ಸಾಧ್ಯ? ಗೋಪಾಲ ಹಾಸ್ಯವಾಗಿ, ಮೊದಲು ರೈಲು ಚೆನ್ನಾಗಿದೆನಾ ಅಂತ ನೋಡ್ಬೇಕಲ್ಲ, ಇಷ್ಟ ಆಯಿತು ಅಂದ್ರೆ ಹಣ ಕೊಡ್ತೀನಿ. ಚೆಕ್ಕರ್ ಕೂಡ ನಗುವುದನ್ನು ತಡೆಯಲಾರದೆ ಬಿಟ್ಟರು. ಇದರಲ್ಲಿ ಮುಗಿದಿಲ್ಲ. ಒಂದು ದಿನ ಗೋಪಾಲ ಹೊಲಕ್ಕೆ ಹೋಗಿ ಮರ ನೆಡುವುದಕ್ಕೆ ಶುರು ಮಾಡಿದ. ಆದರೆ ಅವನು ಗಿಡವನ್ನು ತಲೆ ಕೆಳಗಾಗಿ ನೆಟ್ಟಿದ್ದ. ಹಳ್ಳಿಯವರು ಕೇಳಿದರು, ಗೋಪಾಲ, ಏಕೆ ಹೀಗೆ ನೆಡ್ತೀಯಾ? ಅವನು ಆತ್ಮವಿಶ್ವಾಸದಿಂದ ಹೇಳಿದ, ಮೂಲಗಳು ಮೇಲೆ ಇರುತ್ತವೆ ಅಂದ್ರೆ ಗಿಡ ಬೇಗ ಬೆಳೆಯುತ್ತೆ. ಅವರು ನಗುತ್ತಾ, ಹಾಗಿದ್ರೆ ಗಿಡ ಓಡುತ್ತ ಬೆಳೆಯುತ್ತದಾ ಎಂದರು. ಹಳ್ಳಿಯ ಜನರಿಗೆ ಗೋಪಾಲನ ಜೊತೆ ಇದ್ರೆ ಬೇಸರವೇ ಇರಲಿಲ್ಲ. ಅವನು ಮಾಡುವ ಪ್ರತಿಯೊಂದು ತಪ್ಪು, ಮಾತು, ಐಡಿಯಾ ಎಲ್ಲವೂ ನಗುಳಿನ ಕಾರಣವಾಗುತ್ತಿತ್ತು. ಕೊನೆಗೆ ಹಳ್ಳಿಯ ಹಿರಿಯರು ಒಂದು ಸಭೆ ಕರೆದರು. ಎಲ್ಲರೂ ಸೇರಿ ಗೋಪಾಲನಿಗೆ ಒಂದು ವಿಶೇಷ ಬಹುಮಾನ ಕೊಡೋಣ ಅಂತ ನಿರ್ಧರಿಸಿದರು. ಗೋಪಾಲ ಖುಷಿಯಿಂದ ಕೇಳಿದ, ಏನ್ ಬಹುಮಾನ? ಅವರು ಹೇಳಿದರು, ನೀನು ನಮ್ಮ ಹಳ್ಳಿಯ ನಗುರಾಜ. ನಿನ್ನಿಂದ ನಾವು ಪ್ರತಿದಿನ ನಗ್ತೀವಿ. ಗೋಪಾಲ ಹೆಮ್ಮೆಯಿಂದ ನಿಂತು ಹೇಳಿದ, ನಾನ್ ಹೇಳಿದಲ್ಲ, ನಾನು ಸ್ಮಾರ್ಟ್ ಅಂತ. ಅದರ ಮೇಲೆ ಹಳ್ಳಿಯವರು ಮತ್ತೆ ನಗುತ್ತಾ ಕೈತಟ್ಟಿದರು.